ಪೆಟ್ರೋಲೇ ಖಾಲಿ ಆಗ್ಯದ ಏನಾಗೈತ ನಂಗೆ ಗಾಡಿ ಪ್ರಾಬ್ಲಮ್ ಆಗೈತ ಕಿಕ್ ಕೊಡೋದ ಇಷ್ಟದು ಗಾಡಿ ಪ್ರಾಬ್ಲಮ್ ಇದ್ದರೆ ಮೇಲೆ ಹೋಗಲ್ಲ ಒಂದಷ್ಟು ಬಿಡಪ್ಪ ಟೈಮ್ ಅವ್ರೊಟ್ಟಿಗೆ ಕೆಳಗೆ ಹೋಗೋಣ ಅಂತಾರೆ. ಪೆಟ್ರೋಲ್ ನೋಡ್ಕೊಂಡಿರಲ್ಲ ರಿಸರ್ವ್ಗೆ ಯಾವ ಬಂದಿರ್ತೈತೆ ಅದು ಕನ್ಫ್ಯೂಸ್ ಆಗ್ಬಿಡ್ತೈತೆ. ಅದರಲ್ಲಿ ಸ್ಕೂಟಿಲಿ ಗೊತ್ತಾಗಲ್ಲ ಅನ್ಸುತ್ತಲ್ಲ ರಿಸರ್ವ್ ಎಲ್ಲ. ಇಲ್ಲ ಗೊತ್ತಾಗಲ್ಲ. ಅದೇ ಪ್ರಾಬ್ಲಮ್ ಆಗದ. ಎಲ್ಲಿಗೆ ಹೋಗುತ್ತೆ ಎಲ್ಲಿ ಬಿಡ್ತೈತೆ ಅಂತ ಗೊತ್ತಾಗದೆ ಬಂದ್ಬಿಟ್ರೆ ಪ್ರಾಬ್ಲಮ್. ಈಗ ಮಧ್ಯದಲ್ಲಿ ನಿಂತವನೆ ಏನು ಮಾಡ್ತಾನ, ಆ ಕಡೆ ಹೋಗ್ತಾನ ಈ ಕಡೆ ಹೋಗ್ತಾನ. ಈ ಕಡೆ ಹೋಗಕ್ಕಾಗಲ್ಲ, ಇಲ್ಲಿ ಇದ್ರಿಗೆ ಸೈಡ್ ಕೊಡಕ್ಕಾಗತ್ತ, ಹಂಗೆ ಹೋಗಲ್ಲ. ಸೀದಾ ಬೊಮ್ಮನಳ್ಳಿ. ಯಾರ್ಯಾರು ನಿಲ್ಲಿಸ್ತಾರೆ, ಯಾರ್ಯಾರು ನೋಡಿ ಒಬ್ಬರು ಸಹಾಯ ಮಾಡುವಂಥದ್ದು ಇರೋರು. ಸ್ಟಾರ್ಟ್ ಆಗ್ತಾ ಇಲ್ಲ ಅದು. ಕೀಕ್ ಹೊಡೆದು ಇಷ್ಟ ಸಾಕಾಯ್ತು ಪಾಪ. ಅಷ್ಟೇ. ಎಮರ್ಜೆನ್ಸಿ ನಂಬರ್ ಇರುತ್ತಲ್ಲ, ಅದಕ್ಕೆ ಮಾಡಿದ್ರೆ ಬರ್ತಾರೆ ಅವರು. ಪೆಟ್ರೋಲ್ ತಗೊಂಡು ಬರ್ತಾರೆ. ಅದೇ ನಂಬರ್ ಇರುತ್ತಲ್ಲ ಅದಕ್ಕೆ. ನಾವು ಅಲ್ಲಿ ತಗೊಂಡಿರ್ಬೇಕಲ್ಲ ನಂಬರ್. ಇರುತ್ತೆ ಅಲ್ಲೇ ಇಲ್ಲ, ಟೋಲ್ ಇದು ಕೊಡ್ತಾರಲ್ಲ ಆಮೇಲೆ ಇರುತ್ತೆ. ಚೀಟಿ ಮೇಲೆ ಇರ್ತದೆ, ಅದು ಟೋಲ್ ಚೀಟಿ ಮೇಲೆ. ಟೋಲ್ ಚೀಟಿನಲ್ಲಿ ಇರುತ್ತಾ? ಅದಕ್ಕೆ ಕಾಲ್ ಮಾಡಿದ್ರೆ ಏನು ಮಾಡೋರು ಏನೋ ಗೊತ್ತಿಲ್ಲ, ಮಾಡಿರ್ಬೇಕು. ಅದಕ್ಕೆ ನಿಂತ ನೋಡೋಣ ಯಾರು ಬಂದು ಟೋಲ್ದವ್ರು ಫೋನ್ ಮಾಡವ್ರೆ. ಹಂಗೆ ಮಾಡ್ಲತ್ತಾನಲ್ಲ ಯಾರಿಗೋ. ಇನ್ನೂ ಯಾರು ಬಂದೇ ಇಲ್ಲ ಅತ್ತಗೆ ಪಾಪ. ಹೆಲ್ಪರ್ಸ್ ಬನ್ನಿ ಎಲ್ಲನಪ್ಪ, ಟೋಲ್ ಹೆಲ್ಪರ್ಸ್ ಅಲ್ಲಿ ಎಮರ್ಜೆನ್ಸಿದವರು. ಈ ಥರ ಮಧ್ಯ ರೋಡಲ್ಲ ಆದರೆ ಪ್ರಾಬ್ಲಮ್ಮೆ, ಫ್ಲೈಓವರ್ ಮೇಲೆ. ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ. ಏನಾಗಿರಬಹುದು? ಪೆಟ್ರೋಲ್ ಖಾಲಿ ಆಗಿದೆಯಾ ಅಥವಾ ಗಾಡಿ ಪ್ರಾಬ್ಲಮ್ ಆಗಿದೆಯಾ? ನೋಡಿ ಕರೆಕ್ಟಾಗಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ. ಎಷ್ಟೊತ್ತು? ಒಂದು 15 ನಿಮಿಷ ಆಯಿತು, ಯಾರೂ ಇನ್ನೂ ಬಂದಿಲ್ಲ ಪಾಪ. ನೋಡೋಣ ಯಾರು ಬರ್ತಾರ. ಟೋಲ್ ಹೆಲ್ಪರ್ಸ್ ಎಮರ್ಜೆನ್ಸಿಗೆ ಅಂತ ನಂಬರ್ ಕಾಲ್ ಮಾಡಿರ್ತಾನೆ. ಕರೆಕ್ಟಾಗಿ ಕೆಳಗಡೆ ಹೊಸ ರೋಡ್ ಸಿಗ್ನಲ್ ಇದೆ. ಸಿಗ್ನಲ್ ಹತ್ರ ಪ್ರಾಬ್ಲಮ್ ಆಗಿದೆ ಅಣ್ಣನ ಗಾಡಿ.